ಹ್ಯಾಪಿ ಬರ್ಡೇ ಗೈಸ್. ಐಶು ನಮ್ ಟೀಮ್ ಆಗಿರೋದ್ರಿಂದ ಡಿಸ್ಕ್ರಿಮಿನೇಟ್ ಮಾಡ್ತಾವ್ರೆ ನೋಡಿ. ಕೇಕ್ಗೋಸ್ಕರ ಹೆಂಗ್ ಒದ್ದಾಡ್ತವ್ರೆಲ್ಲ. ಏನು ಫುಲ್ ಬ್ಯಾಟಿಂಗ್ ನಡೀತಾ ಇದೆ. Okay, let's go. What is the farm? Hi, so welcome back to my new vlog. Guys, ನೀವು thumbnail title ನೋಡಿದ್ದೀರಾ. ಇವತ್ತು ನಾವು ನಮ್ಮ CC ಬರ್ಡೇಗೆ ಡೆಕೋರ್ ಮಾಡಿ ಒಂದು ಜಾಗದಲ್ಲಿ ರೆಡಿ ಇಟ್ಟಿದ್ದೀವಿ. ಒಂದು ಬರ್ತಾನೆ ಅಂತ ಸ್ವಲ್ಪ ಹೊತ್ತಲ್ಲಿ. ಅಲ್ಲಿ ಆಚೆ ಹೋಗಿದ್ದಾನೆ. ನಮ್ಮ ಇವತ್ತಿನ ವ್ಲಾಗಲ್ಲಿ ಸೆಲೆಬ್ರಿಟಿ ಬಂದಿದ್ದಾರೆ ಅಂತ ಅನ್ಕೋಬೇಡಿ, ಪ್ರವೀಣ್ ಬಂದಿದ್ದಾರೆ. ಇಲ್ಲಿ ಕರೆಂಟ್ ಹೋಗಿದೆ, ಸ್ವಲ್ಪ ಕರೆಂಟ್ ಬರೋಷ್ಟು ಬಂದಮೇಲೆ ನಿಮ್ಗೆ ಡೆಕೋರ್ ತೋರಿಸ್ತೀನಿ. ಮತ್ತು ನಮ್ಮ ಜೊತೆ ಪ್ರಶಾಂತಣ್ಣ ಅವರಿದ್ದಾರೆ, ಬಾಲ್ಮೇನ್ ಟಿ ಶರ್ಟ್ ಹಾಕೊಂಡು ರಿಚ್ ಬಾಯ್. ಮತ್ತು ನಮ್ಮ ಲಾವಿಶ್ ಇವೆಂಟ್ ಪುನಿ ಅವರಿದ್ದಾರೆ. ಥ್ಯಾಂಕ್ ಯು ಪುನಿ ಅವರೇ. ಬನ್ನಿ. ಈಗ ಎಲ್ಲೇನೋ ಒಂದು ಜಾಗ ಇದೆ ಅಂತ ಪ್ರಶಾಂತ ನೋಡ್ಕೊಂಡ್ಬಿಟ್ಟಿದೆ. ಫಾಲ್ಸ್ಗೇನೋ ನೀರಿಗೆ ಜಾಗ ಇರುತ್ತೆ. ನಾನು ನಮ್ಮ ಹೆಸರುಘಟ್ಟಲ್ಲಿ ಈ ಥರ ಜಾಗ ಇದೆ ಅಂತ ನೋಡಿರಲ್ಲ. ಬನ್ನಿ ತೋರಿಸ್ತೀನಿ ಹಿಂದೆ ನಿಮಗೆ. ಇಲ್ಲಿ ನೋಡಿ, ಹಿಂದೆ ಫುಲ್ಲು ಈ ಜಾಗ ಇದು ಹೆಸರುಘಟ್ಟಲ್ಲಿದೆ, ನನಗೆ ಗೊತ್ತೇ ಇರಲಿಲ್ಲ. ಸೊ ಈಗ ಫಸ್ಟ್ ಅಲ್ಲಿ ಹಿಂದೆ ಒಂದು ಸ್ವಲ್ಪ ನೀರು ಜಾಗ ಏನೋ ಇದೆ. ಪ್ರಶಾಂತ ನಾವು ನೋಡ್ಕೊಂಡ್ಬಂದಿದೆ. ಹಿಮಾವನ ವಿಲ್ಲ ನಾವು ಸೆಲೆಬ್ರೇಟ್ ಮಾಡ್ತಿರೋದು ಇವತ್ತು. ಬನ್ನಿ ಹೋಗೋಣ. ಪ್ಲೀಸ್ ನೋಡಿ ಏನು ಕ್ರೇಜಿ ಇದೆ ಜಾಗ ಇದು. ವಾವ್, ಹಿಡನ್ ಸ್ಪಾಟ್ ಅಂತಲ್ಲ ಮಗ ಇದು. ಇಲ್ಲಿ ಕಾರ್ ಹಾಕ್ಬಿಟ್ಟು ಒಳ್ಳೆ ಫೋಟೋ ತಗೋಬಹುದು ಮಗ. ಕಾರು ಹೋಗುತ್ತೆ, ಅದೇ ಖುಷಿಲಿ ನಾನು ಖುಷಿಲಿ ಇರ್ತೀನಿ ಮಗ. ಇಲ್ಲಿ ಹಳ್ಳಕ್ಕೆ ಕಾರ್ ಬಿದ್ರೆ ಬಿಲ್ ಬರೋದು ನನಗೆ. ಸ್ಟ್ರೈಟ್ ಬಂದು ಹಿಂಗ ಹಾಕ್ಬೇಕು ಅನ್ಸುತ್ತೆ. ಬೇಡವಾ? ಇದು ಹೇಗೆ ಹೇಳಿ, ನೀರು ನಿಂತಿರೋದು ಹೆಂಗೆ? ಇದು ತೋಟ ಹಾಕ್ತಾರಲ್ಲ, ಬಾಂಬ್ ಹಾಕ್ತಾರಲ್ಲ ಈ ಕಲ್ಲು ಹೊಡಿಯಕ್ಕಂತ, ಅವಾಗ ನೀರು ನಿಲ್ಲೋದಿಲ್ಲ ಅಂದ್ರೆ ಚಾನ್ಸ್ ಇಲ್ಲ. ಮಳೆ ನೀರು ತುಂಬಿರೋದು ಇದು. ಹುಷಾರು, ಆಗಲ್ಲ. ಅಯ್ಯೋ ಇವ್ರೇನೋ ಸರ್ಕಸ್ ಮಾಡ್ತಾರಲ್ಲಪ್ಪ. ಅಣ್ಣ ಆಗಲ್ಲ, ರಿವರ್ಸು ಟಚ್ ಆಗುತ್ತೆ ಕೆಳಗಡೆ. ಮಗ ಯಾರಾದ್ರೂ ಗೈಡ್ ಮಾಡ್ರು. ಗೈಸ್, ಈ ಜಾಗಕ್ಕೆ ಬಂದು ಫೋಟೋ ಶೂಟ್ ಮಾಡಿಕೊಂಡು ಈಗ ನಮ್ಮ CC ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ಕೇಕ್ ತರ್ತಿದ್ದಾರೆ. ಅವ್ರಿಗೂ ಸಖತ್ ದೂರ ಇದೆ ಈ ಲೊಕೇಶನ್ನು. ಅವರಿರೋ ಏರಿಯಾಗೂ ತುಂಬ ದೂರ ಇದೆ. ಅದಕ್ಕೆ 50 ಕಿಲೋಮೀಟರ್ ತೋರಿಸ್ತಿದೆ. ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅದರಲ್ಲೂ ಟ್ರಾಫಿಕ್ ಬೇರೆ. ನಾವೆಲ್ಲ ರೀಚ್ ಆಗಿದ್ದೀವಿ. ನಮ್ಮ ಫ್ಯಾಮಿಲಿ ಬರ್ತಾ ಇದ್ದಾರೆ. ಬನ್ನಿ ಸರ್ಪ್ರೈಸ್ ಮಾಡೋಣ ನಮ್ಮ CCಗೆ. ಅಲ್ಲ, ಹೆಂಗೆ ಇಳಿದೆ ಈ ಫೀಲ್ಡ್ಗೆ ಅಂತ. ಗೈಸ್, ನಂದು ಸಂಜೆದು ಫೋಟೋ ಇಲ್ಲ, ಅಲ್ಲಿ ಜನ್ರೇಟ್ ಮಾಡಿರೋದು ನಮ್ಮ ಪುನಿ. ಬಟ್ ಅದು ಬಿಟ್ಟರೆ ಹಿಂದೆ ಅದು ಬಿಟ್ಟರೆ ಇಲ್ಲಿ ನೋಡಿ, ಫ್ರಮ್ ಮೈ ಲೋಯೆಸ್ಟ್ ಡೇಸ್ ಟು ದ ಪ್ರೌಡೆಸ್ಟ್ ಮೂಮೆಂಟ್ಸ್ ಯು ಹ್ಯಾವ್ ನೆವರ್ ಲೆಫ್ಟ್ ಮೈ ಸೈಡ್. ಹ್ಯಾಪಿ ಬರ್ಡೇ ಮೈ ಬೆಸ್ಟ್ ಫ್ರೆಂಡ್. ಸೊ ನಮ್ಮ ಬೆಸ್ಟ್ ಫ್ರೆಂಡಿಗೆ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. ಇದೆಲ್ಲ ನಾನು ಹೇಳಿರ್ಲಿಲ್ಲ, ನಮ್ಮ ಪುನಿನೇ ಮಾಡ್ತಿರೋದು. ಬನ್ನಿ, ಶೈನಿಂಗ್ ಓಡಿಸ್ತವ್ರೆ ಬಲೂನ್ನ. ಈಗ ಡೆಕೋರ್ ಹಿಂಗಿದೆ. ನಮ್ಮ ಟೀಮ್ ಅವರೆಲ್ಲ ಗಿನ್ನೋದೇನದು ಪಾಪ್ ಗೀಪೆಲ್ಲ ತರ್ತಿದ್ದಾರೆ. ಇದೆಲ್ಲ ಇಲ್ಲಿದೆ, ಬಟ್ ನಾವು ಪಾಪ್ ಗೀಪೆಲ್ಲ ತರಿಸ್ತಾ ಇದ್ದೀವಿ. ಬರಲಿ ನಮ್ಮ CC. ಚಿಕ್ಕ ಸರ್ಪ್ರೈಸು. ಇದಾದಮೇಲೆ ಡಿನ್ನರ್ ಕರ್ಕೊಂಡು ಹೋಗಿ, ಡಿನ್ನರ್ದೇನೋ ಅಂತ ಗೊತ್ತಿಲ್ಲ, ನೋಡಬೇಕು. ಕರ್ಕೊಂಡು ಹೋಗೋದೆಲ್ಲ ಅವ್ರದ್ದೇನೋ ಬೇರೆ ಪ್ಲ್ಯಾನ್ ಇದೆಯಾ, ಬಿಕಾಸ್ ಅವ್ರದ್ದು ಬೇರೆ ಪ್ಲ್ಯಾನ್ ಇರುತ್ತೆ. ನಮ್ಮ ಕಡೆಯಿಂದ ಬರ್ಡೇ ಮಾಡಿಸ್ಬಿಟ್ಟು ನಾವು ನಮ್ಮ ಮುಂದಿನ ಕೆಲಸ, ನಮ್ಮ ಫ್ಯಾಮ್ಲಿದು ಒಬ್ಬರದು, ನಮ್ಮ ಅಮ್ಮ ಅವರ ಸ್ವಂತ ಅಕ್ಕ ಜರ್ಮನಿಯಿಂದ ಬಂದಿದ್ರಲ್ಲ ಮೊನ್ನೆ. ಎಲ್ಲಿಂದನೂ ಬಂದಿದ್ದರು, ಸ್ಪೇನ್ಲಿಂದನೂ ಬಂದಿದ್ದರು. ಅವರ ಮಗಂದು ಮದುವೆ ನಡೀತಿದೆ. ಅದಕ್ಕೆ ನಾನು ಹೋಗಿಲ್ಲ ಅಂದರೆ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ಅದಕ್ಕೆ ಹೋಗಬೇಕು. ಮಂಗ್ಳೂರಿಗೆ ಹೊರಡ್ತಾ ಇದ್ದೀನಿ. ಅದಕ್ಕೆ ನಾವು ಮತ್ತೆ ಮಂಗಳೂರಲ್ಲ, ವಯನಾಡಿಗೆ ಹೊರಟಿದ್ದೀನಿ. ಅದಕ್ಕೆ ನಾನು ಶ್ರವಣಬ್ರಹ್ಮಣ್ಯ ಹತ್ರ ಹೋಗಬೇಕು. ತುಂಬ ಪ್ಲಾನ್ಸ್ ಇದೆ. ಬನ್ನಿ, ಲೆಟ್ಸ್ ಗೋ. ಇವತ್ತಿನ ಬರ್ಡೇಗೆ ಯಾರು ಬರ್ತಿದ್ದಾರೆ ಏನೋ ಅಂತ ನನಗೂ ಇನ್ನೂ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಕರಿಯೋರ್ನೆಲ್ಲ ಕರೆದಿದ್ದೀವಿ. ನೋಡೋಣ ಯಾರು ಬರ್ತಾರೆ ಅಂತ. ಮೇನ್ CC ಬರಲಿ, ಮಜಾ ಇರುತ್ತೆ. ಅಲ್ಲಿಂದನೂ ಟೀಮ್ ಕೆಲಸ ಮಾಡ್ತಿದೆ. ಒಂದ್ಸರಿ ಕೇಳಿ, ನಂದು ಒಂದು ಏನಾಗಿದೆ ಗೊತ್ತಾ? ಒಂದ್ಸರಿ ನಾನು ಒಂದು ಶೂಟಿಗೆ ಬಂದಿದ್ದೆ ನಮ್ಮ ಮನೆಗೆ. ತಲೆ ಮೇಲೆ ಹೊಡಿಯೋದು ಯಾವುದೋ ಒಂದು ಶೂಟು. ನನ್ನ ಬಟ್ಟೆ ಹಾಕ್ಬಿಟ್ಟಿದ್ದ. ನಾನು ಟೆನ್ಷನಲ್ಲಿ ತೆಗ್ದಿಡೋ ಅಂತ ಹೇಳ್ಬಿಟ್ಟಿದ್ದೀನಿ. ಅದನ್ನು ತಲೆಗೆ ಹಾಕ್ಕೊಂಡು ನನಗೆ ನೀನು ತೆಗ್ದಿಡು ಬಟ್ಟೆ ಅಂದ್ಬಿಟ್ಟಲ್ಲ, ನಿನ್ನ ಬಟ್ಟೆನ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಗಾಡಿ ಎತ್ಕೊಂಡು. ಮಧ್ಯರಾತ್ರಿ 1:15 ನಾನು ಹೋಗಿ ಒಂದು ಮನೆ ಹತ್ರ ಸಾರಿ ಕೇಳಿರೋದು. ಸಾರಿ ಮಗ, ನಾನು ಹಂಗೆ ಹೇಳಿದ್ದಲ್ಲ ಅಂತ. ಹಂಗಾಡ್ತಾನೆ. ಒಳ್ಳೆ ಬೇಡ ಬಿಡಿ, ಇಲ್ಲ ಒಳ್ಳೆ ಸಂಜೆ ಬರೋವರೆಗೂ ನೀನೇ ಮಗ. ಹೋಗಿದ್ದ ಜಾಗ ಹಿಂಗಿತ್ತು. ಪ್ರಶಾಂತ್ ಅಣ್ಣ ಫೋಟೋ ಹೊಡೆದಾಗ ನೋಡಿ ಏನು ಕ್ರೇಜಿ ಆಗಿ ಕಾಣ್ತದೆ. ಸರಿ ಫೋಕಸ್ ಆಗ್ತಾಯಿಲ್ಲ. ಓಹೋ, ಹಿಂಗಿತ್ತು ಜಾಗ. ನಾವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟು ಅದಕ್ಕೆ ಕತ್ಲಾಗೋಯ್ತು. ಗಾಯ್ಸ್, ನಮ್ಮ ಅಕ್ಕ ಬಂದಿದ್ದಾರೆ ನೋಡಿ. ಹೆಂಗಿದೆ ಡೆಕೋರ್? ಚೆನ್ನಾಗಿದೆಯಾ? ಲಾವಿಶ್ ಇವೆಂಟ್ ಅವರು ಬಂದು ಇದನ್ನು ಮಾಡಿಕೊಟ್ಟಿದ್ದಾರೆ ನೋಡಿ. ಮಾಡಿದ್ದಾರೆ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಓ, ಟುಮ್ ಅವರು ಬಂದರು ಝಾರಾ ಜಾಕೆಟ್ ಹಾಕೊಂಡು. ಏನು ಅನಿಸುತ್ತೆ ಟುಮ್ ಅವರೇ? ಏನು ಚೆನ್ನಾಗಿದೆ ಡೆಕೋರ್ ನೋಡಿ.
ನಾನು ಒಬ್ಬನೇ ಬ್ಲೂ ಬಂದಿರೋದು ಗೈಸ್. ಬನ್ನಿ ಈಗ ನಮ್ಮ ಸಿ ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ ಅಂತ ಹೇಳಿದ್ದೇನೆ. ನಾವು ಅವನಿಗೆ 5 ಗಂಟೆ 6 ಗಂಟೆಗೆ ಹೇಳಿರೋದು, ಸಾಯಿಲ್ 4 ಗಂಟೆಗೆ ಹೇಳಿರೋದಂತೆ. 8 ಗಂಟೆ ಆಗ್ತದೆ, ಇನ್ನೂ ಬಂದಿಲ್ಲ ಗೈಸ್. ನಾನು ಎಲ್ಲ ಸರಿ ಪ್ರವೀಣ ಬಂದಾಗ ಪ್ರವೀಣಿಗೆ ರೇಕ್ಸ್ಬಾರ್ದು ಅನ್ಕೋತೀನಿ. ಬಟ್ ಅವ್ನು ನನ್ನ ಸ್ಕೂಲ್ ಫ್ರೆಂಡ್ ಗೈಸ್, ನನ್ಗೆ ಒಳ್ಳೆ ಕ್ಲೋಸ್ ಫ್ರೆಂಡ್ ಅವನು. ಸೊ ನಮ್ದು ಆ ಬಾಂಡಿಂಗ್ ಇದೆ, ರೇಕ್ಸ್ ಅದು ಎಲ್ಲ ಅವ್ನು ಅರ್ಥ ಮಾಡ್ಕೋತಾನೆ, ನಾನು ಬೇಜಾರು ಮಾಡ್ಕೊಡಲ್ಲ. ಇವತ್ತು ನೈಟು ಮತ್ತೆ ಮನೆ ಹತ್ರ ಹೋಗಿ ಸಾರಿ ಹೇಳೋ ಥರ ಆಗದೆ ಇದ್ರೆ ಸಾಕು. ಬಾ ಮಗ ಗುರು ಮಗ ಕಳಿಸ್ಬಿಟ್ಟು ನೀವು ಇಲ್ಲಿ ದೊಡ್ಡತನ ಗೈಸ್. ಏನಾಯ್ತು ಅಂದ್ರೆ ಪ್ರವೀಣ ನಮ್ಮ ಅಕ್ಕದು ಒಂದು ಆಟೋಗೆ 270 ರೂಪಾಯಿನ ಕಟ್ ಮಾಡಿ ಇರ್ಸೋನು 270 ರೂಪಾಯಿನ ಕಟ್ಟಿದ್ನಂತೆ. ಆಟೋ ಡ್ರೈವರ್ ಯಾರೋ ಒಬ್ರು ನಮ್ಮ ಅಕ್ಕನ ಡ್ರಾಪ್ ಮಾಡಿದಾಗ ನಮ್ಮ ಅಕ್ಕ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಪ್ರವೀಣ ಪೇ ಮಾಡಿದ್ನಂತೆ. ಅದನ್ನ ಈ ಇವೆಂಟಲ್ಲಿ ಜನರ ಮುಂದೆ ಕೇಳಿಸ್ಕೊಳ್ಳೋದೇನಿರ್ಲಿಲ್ಲ ಅಂತ ನನ್ನ ಪ್ರಕಾರ ನಂಗೆ ಅನಿಸ್ತು. ಇದನ್ನ ಕಟ್ ಮಾಡ್ಬಿಡಿ, ಅವ್ರು ಹೇಳ್ತಿರೋದು ಕಟ್ ಮಾಡ್ಬಿಡಿ, ಬರೀ ನಾನು ಹೇಳಿರೋದಿರ್ಲಿ. ಕ್ಲೋಸ್ ಅಪ್ ಅಲ್ಲಿ ನೋಡ್ಬಿಟ್ಟು ನಾಳೆ ಮತ್ತೆ ಕರೆದ್ಬಿಟ್ಟು ಜೀಪು. ಸಾರಿ ಅಕ್ಕ, ನೀವು ಕ್ಲಾರಿಫಿಕೇಶನ್ ಕೊಡ್ತೀರಾ? ನೀವು ಬೇಡ ಅಕ್ಕ, ನಾನು ಬೇಡ ಅಂದಿದ್ದಾನೆ ನಿಮಗೆ. ನೀವು ಬೇಡ ಏನು ಹೇಳಿಲ್ಲ, ನಾನು ನೀನು ಕೊಟ್ಟಿದ್ಯಲ್ಲ ವಾಪಸ್ ರಿಟರ್ನ್ ಕೊಡಲೇಬೇಕು ಅಂತ ಕೊಡ್ತಾ ಇದ್ದೀನಿ. 1 2 3 ಎಷ್ಟಂತ ಏಟ್ ಹಾಕ್ಬೋದಾಗಿ ನೀವು ಗೈಸ್. ನಾನು ಬೇಡ ಅಂದೆ ಗೈಸ್, ಬೇಡ. ನಾನು ಏನಕ್ಕೆ ಅಂದೆ? ಯಾವುದು ಬರಲ್ಲ ಮಗ. ವಾಪಸ್ ಕಳ್ಸು. ಅಕ್ಕ ಮತ್ತೆ ಯಾಕೆ ಕಳಿಸಿದ್ರಿ? ನೀನು ಬೇಡ ಅಂತ ಹೆಂಗೆ ಹೇಳ್ದೆ? ನೀನು ಬೇಡ ಫೋನ್ ಬರ್ತಿದ್ದೆ ಅಕ್ಕ, ಬಿಜಿ ಇದೀನಿ. ಗಾಯ್ಸ್, ನೇಹಾ ಗುಪ್ತಾ ಅವ್ರು ಬಂದಿದ್ದಾರೆ, ಐಶ್ವರ್ ಬಂದಿದ್ದಾರೆ ಕೇಕ್ ತಗೊಂಡು. ಬನ್ನಿ ಕೇಕ್ನ ಪ್ಲೇಸ್ ಮಾಡೋಣ ಈಗ. ಇಲ್ಲ ಸಾಕಾಗುತ್ತೆ ಇಷ್ಟು ಕೇಕು, ಸಾಕಾಗುತ್ತೆ, ಸಾಲುತ್ತೆ ಗೈಸ್. ಇಲ್ಲ ಓ ಅಣ್ಣ, ಒಂದು ಹಿಂಗೆ ಕಟ್ ಮಾಡಿದ್ರು ಅವಾಗ ಕರೆಕ್ಟಾಗಿ ಎಲ್ರಿಗೂ ಸಿಗುತ್ತೆ. ಗೈಸ್, ಇದು ಈ ಸೀಸನ್ದು ಫಸ್ಟ್ ಮ್ಯಾಂಗೋ ಕೇಕ್ ಅಂತಾನೆ ಅವ್ರು ಮಾಡಿರೋದು, ಅದಕ್ಕೆ ಅವರು ತಿನ್ನಕ್ಕೆ ಕಾಯ್ತಾ ಇದ್ದಾರೆ. ಯಾರಾದರೂ ನಿಮ್ಮ ಬರ್ಡೇ ಇವೆಂಟ್ಸ್ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ಕ್ರೀಮ್ ಆನ್ ಟಾಪಿಂದ ಆರ್ಡರ್ ಮಾಡಿ, ಮ್ಯಾಂಗೋ ಕೇಕ್ ಟ್ರೈ ಮಾಡಿ. ಸೀಸನ್ ಇದೆ, ಕ್ರೇಜಿ ಆಗಿರುತ್ತೆ. ಎಷ್ಟು ಕೊಡ್ತೀರಾ ಹೇಳಿ? ಎಷ್ಟು ಬೇಕು? 30% ಕೊಡಿ, ಪ್ರಮೋಟ್ ಮಾಡ್ತೀನಿ. 30% ಅಂತ ಹೇಳಿ. ಬೇಡ್ರಿ, ನಮ್ಮ ಹತ್ರ 24K ಫಾಲೋವರ್ಸ್ ಇದ್ದಾರೆ. ಗಾಯ್ಸ್, ನಮ್ದು ಡಿನ್ನರ್ ರೆಡಿ ಆಗ್ತಾ ಇದೆ. ಅದ್ರ ಬದಲು ಅಲ್ಲಿವರೆಗೂ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ದಾರೆ ನಮ್ಮ ಬಾಯ್ಸ್. ನೋಡಿ ಒಬ್ಬೊಬ್ಬರಿಗೆ ನಾನು ಕೊಡೋಣ. ನೋಡಿ ಏನಿದು? ಏನ್ ಮಗ ಇದು? ಮಾತ್ರೆನಾ? ಪಪ್ಸ್ಗಳಿದಾವೆ, ಪಪ್ಸ್ ತಿನ್ನೋಣ ಬನ್ನಿ. ಏನ್ರಿ ಪ್ರವೀಣ್ ಅವರೇ, ಬೇಜಾರಾಗ್ಬಿಟ್ಟಿದ್ದೀರಾ? ಗೈಸ್, ಪ್ರವೀಣ್ ನನ್ನಿಂದ ಬೇಜಾರಾಗ್ಬಿಟ್ಟು ಮಾತೇ ಆಡ್ತಲ್ಲ ನನ್ನ ಹತ್ರ. ಮಗ ನೇಹವ್ರು ಬಂದಿದ್ದಾರೆ, ಹಾಯ್ ಹೇಳಿಲ್ಲ. ಒಂದು ನಿಮಿಷ ಇಟ್ಕೊಂಡು ಸರಿ ಹಸುವಾಗ್ತಿದೆ ನನಗೆ. ಈಗ ಒಬ್ಬೊಬ್ಬರೇ ಒಂದೊಂದು ಸಿಪ್ ತೊಗೊಂಡು ಫುಲ್ ಹೈ ಆಗಿರೋ ಥರ ರಿಯಾಕ್ಷನ್ ಕೊಡ್ಬೇಕಾಯ್ತಾ? ಇದೆ ಚಾಲೆಂಜ್ ರೆಡಿ. ಹಾಂ, ಸ್ಟ್ರಾಂಗ್ ಆಯ್ತಾ? ಅಯ್ಯೋ ಹಾಂ, ಈಗ ನಮ್ಮ ಅಕ್ಕ ಹಾಂ, ಪರವಾಗಿಲ್ಲ, ಸ್ವಲ್ಪ ಕುಡಿ. ಆನು ಮೇಲೆ ಹಾಕ್ತೀನಿ ಬಾಯಿಗೆ. ಐಶು ಇಲ್ಲ, ಯು ಶುಡ್ ಆಕ್ಟ್. ನೋ ಇಟ್ಸ್ ಓಕೆ. ಟೇಕ್ ಟೆಲ್ ಸ್ಪ್ರೈಟ್ ಗೈಸ್. ನಮ್ಮ ಚೇತನ್ ಆಡ್ತಾನೆ ನೋಡಿ, ಈಗ ಪಕ್ಕ ಆಡ್ತಾನೆ ನೋಡಿ. ಚೇತನ್ ಆನ್. ನಮ್ಮ ಪ್ರವೀಣ್ ಆಡ್ತಾನೆ ನೋಡಿ. ಮಗ ಆನ್ ಮಗ. ಆನು ಪರವಾಗಿಲ್ಲ, ಆನು ರಿಯಾಕ್ಷನ್ ಕೊಡು. ವಿಶ್ವಂತ್ ಎಲ್ರದ್ದು ಪಪ್ಸ್ ಬ್ಯಾಟಿಂಗ್ ನಡೀತಾ ಇದೆ ನೋಡಿ. ಇಲ್ಲಿ ಪಪ್ಸ್ ನಾನ್ ಸ್ಟಾಪ್ ಇಳಿಸ್ತಾ ಇದ್ದಾರೆ. ನಾನು ತಿಂತಾ ಇಲ್ಲ, ಕಾಯ್ತಾ ಇದ್ದೀನಿ. ಸಂಜೆ ಇನ್ನೊಂದು 25 ನಿಮಿಷ ಅಂತ ಹೇಳಿದ್ದೇನೆ. ಬಂದ ತಕ್ಷಣ ಕೇಕ್ ಕಟ್ ಮಾಡ್ಸೋಣ. ಆಲ್ಮೋಸ್ಟ್ 9 ಗಂಟೆ ಆಯಿತು. ಎಲ್ಲ ಕಾದು ಟಯರ್ಡ್ ಆಗ್ಬಿಟ್ಟವ್ರೆ. ನಾವು 6 ಗಂಟೆ ರೀಚ್ ಆಗಿದ್ದು. 4 ಗಂಟೆ ಹೇಳಿದ್ವಿ, 6 ಗಂಟೆ ಅಷ್ಟೇ ಡೆಕೋರ್ ಎಲ್ಲ. ಈ 3 ಗಂಟೆನಾ? ಎಲ್ಲ ಕಾಯ್ತಾ ಇದ್ದೀವಿ. ನಮ್ಮ ಸಂಜೆ ಇನ್ನೂ ಬಂದೇ ಇಲ್ಲ. ಸಂಜೆ ಮತ್ತು ಪೂಜೆ ಎಲ್ಲ ಆಚೆ ಹೋಗಿದ್ರು ಅನ್ಸುತ್ತೆ, ಏನೋ ಗೊತ್ತಿಲ್ಲ. 4 ಗಂಟೆ ಅಂತ ಇನ್ಫಾರ್ಮ್ ಮಾಡಿದ್ವಿ, ಬಟ್ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಾನು ಇದು ಬಿಟ್ಟು ಮದುವೆಗೆ ಬೇರೆ ಹೋಗಬೇಕು, ತುಂಬ ದೂರ ಇಲ್ಲಿಂದ.
ನೋಡೋಣ. ಪಾಪ ಪ್ರವೀಣಂಗೆ ಅರ್ಧ ಗಂಟೆ ಬಾ ಮಗ ಅಂತ ಕರ್ಕೊಂಬಂದು 3 ಅವರ್ ಕೂರಿಸಿದ್ದೀನಿ. ಸಾರಿ ಮಗ, ಸಂಜೆಗೋಸ್ಕರ ಅಡ್ಜಸ್ಟ್ ಮಾಡ್ಕೊ. ಆ್ಯಟಿಟ್ಯೂಡ್ ಕಮ್ಮಿ ಇಲ್ಲಲ್ಲ ನಿಂಗೆ? ಇವತ್ತು ಯಾರ ದಿನ ಗೊತ್ತಾ? ನಮ್ಮ ಸಂಜಯ್ ಅಣ್ಣನ ಬರ್ಡೇ ಮಚ್ಚ. ಥ್ಯಾಂಕ್ ಯು ಗೈಸ್ ಫೈನಲಿ ಬಂದ. 4 ಅವರ್ ವೆಯ್ಟ್ ಮಾಡಿರೋದು ಇವನಿಗೆ. ಬನ್ನಿ, ಇಟ್ಸ್ ಓಕೆ. ಬನ್ನಿ ಬಿಚ್ಚಬೇಕು ಒಳಗಡೆ ಎಲ್ಲ ಇಲ್ಲ. ಇಲ್ಲೇ ಬಿಚ್ಕೊಂಡು ಹಾಕೊಂಡು. ಹೌದಾ? ನಾನೇ ಬರ್ತಲ್ಲ. ಹಾಯ್, ಥ್ಯಾಂಕ್ ಯು ಓ ಜತ್ರ ಥ್ಯಾಂಕ್ ಯು ಬಾರಪ್ಪ. ಹಾಯ್ ಓ ಥ್ಯಾಂಕ್ ಯು ಸೈಡ್ ಹಾಂ ಇಲ್ಲ ಲೈಟ್ಸ್ ಆನು. ಅಯ್ಯೋ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್. ಲೈಟರ್ ಸಾರಿ ಲೇಟ್ ಆಗಿದ್ದಕ್ಕೆ. ಚಿನ್ನ ಅಂಟಿಲ್ಲ ಅಂಟಿಲ್ಲ. ಯಾಕೆ ಕೇಳು? ಬಿಸ್ಕಾಫಾ ಗೈಸ್, ಗುಪ್ತಾ ಬಿಸ್ಕಾಫ್ ಕೇಕ್ ಅನ್ಕೊಂಡವನೆ. ಸಂಜೆ ಮ್ಯಾಂಗೋ ಬಿಸ್ಕಾಫ್ ಕೇಕ್ ಡಬಲ್ ಧಮಾಕ. ನಿಜವಾಗ್ಲು ಕಾಯ್ತಿರೋದು. ರೆಡಿ? ಆ ಕಡೆ ಬರ್ರಪ್ಪ. ರೆಡಿ? 3, 2, 1. To you, happy birthday to you. ಥ್ಯಾಂಕ್ ಯು ಥ್ಯಾಂಕ್ ಯು. ಏಯ್ ಸಾಕು 27. 50. ಓಕೆ, ಈಗ ಕೇಕ್ ಕಟ್ ಮಾಡ್ತಾ ಇದ್ದಾನೆ. ವಿಮಾನ್ ಟಾಪ್ ಈ ಸರ್ವಿಸು ಇದೆ. ಕೇಕ್ನ ಈಕ್ವಲ್ ಆಗಿ ಕಟ್ ಮಾಡಿ ಕೊಡ್ತಾರೆ ನೋಡಿ ಬಂದ್ರೆ. ತಿಂತವನೆ ಫಸ್ಟ್. ಹೋಗಿ ಮಂಜು ಜಂಕು ಥ್ಯಾಂಕ್ ಯು ಬೇಕು ಅಂತಾನೆ ಕಟ್ಟಿಲ್ಲ ಅದಕ್ಕೆ ಕಟ್ಟಿಲ್ಲ. ನೋಡಿ ಕೇಕ್ಗೋಸ್ಕರ ಹೆಂಗೆ ಒದ್ದಾಡ್ತವ್ರೆಲ್ಲ. ಎಲ್ಲ ಅವ್ರವ್ರು ಕಿತ್ಕೊಂಡು ತಿಂತವ್ರೆ. ಚೆನ್ನಾಗಿದ್ಯಾ? ಓ ಪುನಿಗೆ ಒಂದು ಪೀಸ್ ಕೊಡ್ರಪ್ಪ ಕೇಕು. ಉತ್ತರ ದೊಡ್ಡದು ಕೊಡ್ರಿ. ಅದೇನು ಎಷ್ಟು ಕೊಡ್ತೀರಾ? ದೊಡ್ಡ ಮನ್ಸಿಡ್ರಿ. ಒಂದ್ ನಿಮಿಷ ಇಲ್ಲ, ಸ್ವಲ್ಪ ದೊಡ್ಡದು ಕೊಟ್ಟಿ. ಪುನಿಗಿನ್ನೂ ದೊಡ್ಡದು ಕೊಡಿ. ಹೇಳಿ, ನಾನು ಡೆಕೋರೇಷನ್ ಮಾಡ್ಕೊಡ್ತೀನಿ, ನೀವು ಕೊಟ್ಟಿಲ್ಲ ಅಂದ್ರು. ಆಯ್ತಾ ಬರ್ತಡೆ? ಸಂಜೆ ಅವರೇ ಅಯ್ಯೋ ಕಾವ್ಯ ಅವ್ರೆ, ನೀವ ಅದು ಏನದು ಕೈಯಲ್ಲಿ? ಅದೇ ಬೇಕಾ? ಇದು 2 ಪೀಸ್ ಇದೆ. ಯಾರೋ ಪೀಸ್ ಇದು ಕೊಡಿ. ಇದು ಯಾರಾದ್ರು ತಗೊಳ್ರ. ಇಲ್ಲಿರೋರು ಕೊಟ್ಬಿಡಿ ಗುಪ್ತಾ. ಫಸ್ಟ್ ನಿಂತಿರೋರ್ಗೆ ಈ ಪೀಸ್ ಬೇಕಂತ ಅವ್ರು ಕೊಡಿ.
ತೊಳಿ ಕವನ. ಕವನ ಪೀಸ್ ನೋಡಿ ಅದು ಎತ್ತಿರೋದು. ಇಲ್ಲಿ ಪೀಸ್ ಇದೆ. ಕೇಕ್ ಇಳಿಸು. ಇಲ್ಲಿ ನೋಡಿ. ಅದನ್ನೊಂದು ಲಾಸ್ಟ್ ಪ್ಲೇಟಿಗೆ ಸ್ಪೂನಲ್ಲಿ ತಿಂದ್ಬಿಡ್ತೀನಿ, ಸಿಗಲ್ಲ ಅದು. ಆಕ್ಚುಲಿ ನಾನೀಗ ಒಂದು ಸ್ವಲ್ಪ ಸೇಫ್ ಆಗಬೇಕು. ಥ್ಯಾಂಕ್ ಯು ಗೈಸ್. ಲಾಸ್ಟ್ ಗೊತ್ತಿದಾಗ ಭಯ ಆಗ್ತಾ ಇರುತ್ತೆ. ಒಂದೊಂದು ಚೂರು ಎತ್ತಿರ್ತೀರಾ, ಅವರಿಬ್ರು ಬರ್ತಿದ್ದಾರೆ. ಕೇಕ್ ಸ್ಟ್ಯಾಂಡ್ ಅಲ್ಲಿ ಫಸ್ಟ್ ಟೈಮ್ ಕೇಕ್ ಕಲೆಕ್ಟರ್ ಮಾಡ್ತಾರೆ ಡೆಕೋರ್ ಮುಂದೆ. ಯೂಶಲ್ ಆಗಿ ಎತ್ತಿಟ್ಬಿಡ್ತಾರೆ ಸೈಡ್. ಚೆನ್ನಾಗೈತಲ್ಲ ಇದು. ಎಲ್ಲಿಂದ ಮಾಡಿಸಿದ ಕೇಕ್ ಇದು ನೋಡಕ್ಕೆ? ಕ್ರೀಮ್ ಆನ್ ಟಾಪ್. ಇದು ಕ್ರೀಮ್ ಆನ್ ಟಾಪಾ? ಹೆಂಗಿದು? ಬೇರೆ ಕೇಕ್ ಹೆಂಗ್ ಬರುತ್ತೆ ನಿಮ್ಮ ಪಾರ್ಟಿಗೆ? ಕರೆಕ್ಟ್. ಕ್ರೀಮ್ ಆನ್ ಟಾಪ್. ನಾನು ಬೆಂಟೋ ಕೇಕ್ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಮರ್ಡರ್ ಆಗೋಗುತ್ತೆ. ಮರ್ಡರ್ ಗೈಸ್ ಫೈನಲಿ ಊಟ ಬಂದಿದೆ, ಕೇಕ್ ಕಟ್ಟಿಂಗ್ ಆಯಿತು. ಬನ್ನಿ ಈಗ ಎಲ್ಲರೂ ಊಟ ಮಾಡೋಣ. ಕ್ಲಿಯರ್ ಮಾಡಿಸ್ಬೇಕಲ್ಲ ಬಾಕ್ಸ್ ಎಲ್ಲ. ಕ್ರೀಮ್ ಆನ್ ಟಾಪ್ ಬನ್ನಿರಿ, ಬಾಕ್ಸ್ ಹತ್ರ ನಿಂದು ಎತ್ಕೊಂಡು ಹೋಗ್ರಿ ಬಾಕ್ಸ್ನ ರೈ. ಆಟಿಟ್ಯೂಡ್ ಹೆವಿ ಇದೆ ಗೈಸ್. ನಾನು ಅವ್ರು ನನಗೆ ಪ್ರಪೋಸ್ ಮಾಡಿದಾಗ ಯೋಚನೆ ಮಾಡಬೇಕಿತ್ತು. ನಾನು ಯೋಚನೆ ಮಾಡಬೇಕಿತ್ತು. ಪಾಪ ಪುಣ್ಯನೂ ಕೆಲಸ ಮಾಡ್ತಾವೆ ನಮ್ಮ ಜೊತೆ. ಸೊ ನಾವು ಅರ್ಜೆಂಟಲ್ಲಿ ಫೈರ್ ಆರಿಸೋದೇ ಮರ್ತೋದ್ವಿ. ಈಗ ಫೈರ್ ಆರಿಸ್ತೀವಿ ಮತ್ತೆ ನೋಡಿ. ಈಗ ಫೈರ್ ಹಾಕ್ತೀವಿ. ಫೈರ್ ಅದೇ ಪ್ಲಾನ್ ಹೇಳಿದ್ಯಾ? ಆಗ ಮೇಲ್ಗಿಲ್ ಹಾಕ್ಬಿಟ್ಟು ಯಾರ ಮೇಲಾದ್ರು. ರೆಡಿ ಬನ್ನಿ. ಇಲ್ಲೇ ಇರ್ತೀವಿ. ಯು ಬಿ ವಿತ್ ಮೀ ಐಶು. ಕಮ್ ಯು ಬಿ ವಿತ್ ಮೀ. ರೆಡಿ 2 1. ನಮ್ಮ ಸಂಜಯಣ್ಣ ಬರ್ಡೇ ಕನಸ್ ಮಾಡು ಮಚ್ಚ ರೋಂಡ್ ವಿಷಯ. ಹ್ಯಾಪಿ ಬರ್ಡೇ ಸಂಜಯ್ ಅಣ್ಣ, ಫುಲ್ ಜೋಶ್ ನಲ್ಲಿ ಇರು ಅಣ್ಣ. ಹ್ಯಾಪಿ ಬರ್ಡೇ ಸಂಜಯ್ ಅಣ್ಣ, ಇವತ್ತು ನೀನೇ ನಮ್ಮ ನಡ್ರಪ್ಪ ಊಟಕ್ಕೆ ಹೋಗೋಣ ನಡ್ರಿ. ಗೈಸ್ ಐಶು ನಮ್ಮ ಟೀಮ್ ಆಗಿರೋದ್ರಿಂದ ಡಿಸ್ಕ್ರಿಮಿನೇಟ್ ಮಾಡ್ತಾವ್ರೆ. ನೀನ್ ರಾಮ್ ಅಲ್ಲೇ ಇರ್ಬೇಕು, ಇಲ್ಲಿ ಯಾಕೆ ಬಂದಿದ್ಯಾ, ಪಕ್ಕ ಯಾಕೆ ಕೂತಿದ್ಯಾ ಅಂತ. ನಮ್ಮ ಅಕ್ಕ ಐಶು ಅಲ್ಲ ನೇ ಅಲ್ಲ ಸೇರಿ. ಏನು ಇಲ್ಲಿ ಮಾತಾಡಿ, ಏನು ಇಬ್ಬರು ನನ್ನ ಹತ್ರ ಮಾತಾಡಿ. ಏನು ಹೇಳಿ ಏನು? ಸಂಜನಾ ಒಬ್ಬನೇ ಭಯ ಆಗ್ತಿಲ್ವಾ? ನೀವೊಬ್ರೇ ಆಗಲ್ವಾ? ಹಲೋ ಈ ಅನ್ನ ಟಿಂಗ್ ಟಿಂಗ್ ಟಿಂಗ್. ಇದೊಂದು ಮೀಮು. ಅವಾಗ್ಲೇ ಜೋರಾಗಿ ಹೊಡ್ದೆ ನನಗೆ. ಹಲೋ ಅಲ್ವಡಿ ಅಣ್ಣನಿಗೆ ಹೊಡಿತೀಯ ಅಂತ. ಸ್ವಲ್ಪ ಸೈಡ್ ಕೂತ್ಕೋ. ಓ ಇವಾಗ ಹಂಗಾಗೋಯ್ತಾ? ಕೂತ್ಕೊಳ್ಳಿ. ಎಲ್ಲೋದು ಒಂದೇ ಪ್ಯಾಡ್ ಸರಿಯಾಗಿ ಹೊಡ್ದ. ಪ್ಯಾಡ್ ಹೊಲಿಕ್ ಹೋಗ್ಬಿಡ್ತಾ ಇದ್ರಿ ಇವಾಗ ನೀವು. ಹಿಂಗೆ ಬರ್ಲಿ ಏನೋ ಮಾಡ್ತಾಳೆ ಹೇಳು. ಬನ್ನಿ ಗೈಸ್ ಊಟ. ಬಂದಿರೋರಿಗೆಲ್ಲ 100 ರೂಪಾಯಿ ನೋಟ್ ಇದೆ ಎಲ್ರಿಗೂ. ಥ್ಯಾಂಕ್ ಯು. ಅಲ್ಲ ಬರ್ಡೇಗೆ ಹಿಂಗೆ ಅಂದ್ರೆ ಮದ್ವೆಗೆ ರಿಟರ್ನ್ ಗಿಫ್ಟ್ 2000 ನೋಟು. ಗೋಲ್ಡ್ ನೀವು ಹಾಕಿರೋದೆಲ್ಲ ನಮಗ್ ಬರುತ್ತೆ. ಗೋಲ್ಡ್ ಗೋಲ್ಡ್ ಓಯ್ ವಾಪಸ್ ಇಡ್ರಪ್ಪ ಪಾಪ. ಭಾಯ್ ಸಾಬ್ ಪೂಜಾವ್ರೆ ಇಟ್ಬಿಟ್ವಿ ಪೂಜಾ. ಊಟ ಮಾಡ್ತಾ ಇದೀವಲ್ಲ, ಫುಲ್ ಬ್ಯಾಟಿಂಗ್ ನಡೀತಾ ಇದೆ ಗೈಸ್. ಸೊ ಫೈನಲಿ ಈಗ ಎಲ್ಲ ಊಟ ಆಗಿತ್ತು, ಹೊರಡ್ತಾ ಇದೀವಿ ಮನೆಗೆ. ಸಂಜೆ ಒಂದ್ಸಲ ಲಾಸ್ಟ್ ವಿಶ್ ಮಾಡ್ಬಿಡ್ರಪ್ಪ. ಹ್ಯಾಪಿ ಬರ್ಡೇ ಸಂಜಯ್.
ಹ್ಯಾಪಿ ಬರ್ಡೇ. 4 times ಸಂಜಯ್ ಹ್ಯಾಪಿ ಒಳ್ಳೆ ಬಯಸ್ತೀನಿ ನೋಡಿ. ಥ್ಯಾಂಕ್ ಯು. ಸೊ ಈಗ ಎಲ್ಲರೂ ಇಲ್ಲಿಂದ ಹೊರಡೋ ಟೈಮ್. ಇಟ್ಕೊಳ್ಳಿ ಸ್ಟೇ ಮಾಡ್ಬೋದು, ಬಟ್ ಯಾರು ಸ್ಟೇ ಮಾಡ್ತಾ ಇಲ್ಲ. ರೆಸಾರ್ಟ್ ಬಿಟ್ಟು ಈಗ ನಮ್ಮ ಮನೆಗಳಿಗೆ ಹೊರಡ್ತಾ ಇದ್ದೀವಿ. ಹೆಚ್ಕೋ. ನಾನೀಗ ಮದುವೆ ಕಡೆ ಹೋಗೋದಾ ಇಲ್ವೇನೋ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಹೆಚ್ಕೋ. ಸ್ನೇಹ ಅವರು ವಾಶ್ರೂಮ್ ಮಾಡೋಕೆ ಲಾಕ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ನೋಡೋಣ, ಲಾಕ್ ಅಂದರೆ ಎದುರ್ಬಿಡ್ತೀವಾ? ಅಂದರೆ ಬರ್ರಿ ಆಚೆ, ಅದು ಹೆಂಗೆ ಬರ್ತೀರಾ ರೇ? ಕಿಟಕಿಯಿಂದ ಆಚೆ ಬಂದ್ರೆ ರೇ ಬರೋದೇ ಇಲ್ಲ. ನಾವು ಹೋಗ್ಲಿ, ಬರ್ತೀರಾ ನೀವೇ ಡೋರ್ ಹೊಡಿತೀರಾ ರೀ? ಐಶು ಅವ್ರ ಮೈ ಟೀಮ್ ಪಾಪನ ಎಲ್ಲ ಕೂತ್ಕೊಂಡು ಕಾಯ್ತಾ ಇದ್ದೀನಿ. ಅವರು ಸ್ವಲ್ಪ ಸೌಂಡ್ ಮಾಡಿದ್ರೆ ಅವಾಗ ತೆಗಿತೀನಿ, ಅಲ್ಲಿವರೆಗೂ ತೆಗಿಯಲ್ಲ. ಅವನು ಡೋರೇ ಹೊಡಿತಾ ಇಲ್ಲ. ತಲೆ ಬಾಚ್ಕೊಳಕ್ಕೆ ಹೋಗಿ ನಮ್ ಟೀಮ್ ಅವರು ಗೈಸ್ ಇವರು ಹೊರಟ್ರು. ಬಾಯ್ ಬಾಯ್ ಪ್ರವೀಣ, ಬಾಯ್ ಚೇತನ್, ಬಾಯ್ ಬಾಯ್ ಪ್ರವೀಣ, ಬಾಯ್ ಯಶವಂತ್, ಬಾಯ್ ಬಾಯ್, ಸಿ ಯು, ಬಾಯ್ ಬಾಯ್. ಅವ್ರು ನಮ್ಮ ಜೊತೆನೇ ಬರೋದು. ಬಾಯ್ 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 ಗೈಸ್. ಸೊ ಇಲ್ಲಿಂದ ಎಲ್ಲರೂ ಹೊರಟಿದ್ದೀವಿ. ಆಗಿಂದ ಹೇಳ್ತಾನೆ ಇದ್ವಿ, ಹೋಗೋಕ್ಕೆ ಆಗಿರ್ಲಿಲ್ಲ, ಈಗ ಹೊರಡ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ಈಗ ಒಂದೇ ಕಾರ್ ಇರೋದಾ? ಅಲ್ಲ, ಯಾವ್ದಾದ್ರು ಬಂದ್ರಿ? ಬೈಕ್ ಇದೆ, ಒಂದು ಕಾರ್ ಇದೆ, 2 ಕಾರ್ ಇದೆಯಾ? ಸರಿ, ಲೆಟ್ಸ್ ಗೋ. ಗಾಯ್ಸ್ ಅಲ್ಲಿಂದ ಹೊರಟು ನಮ್ಮ ಮನೆ ಹತ್ರ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗಾಯ್ಸ್. ನಮ್ಮ ಮನೆ ರೀಚ್ ಆದ್ವಿ. ನೇಹಾ ಅವರು ಮತ್ತೆ ಐಶು ಇಸ್ ಲೀವಿಂಗ್. ಐಶು ಬಾಯ್ ಬಾಯ್. ಬಾಯ್ ಬಾಯ್ ನೇಹಾ ಅವರೇ. ಬನ್ನಿ ಡ್ರಾಪ್ ಮಾಡ್ಬಿಡೋಣ ಗೇಟ್ ವರ್ಗು. ಓಕೆ ಬಾಯ್ 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 ಗುಪ್ತು. ಬಾಯ್ ಬಾಯ್, ಸಿ ಯು, ಗುಡ್ ನೈಟ್, ಹುಷಾರಾಗಿ ಹೋಗಿ. ಬಾಯ್ ಬಾಯ್ ಗೈಸ್. ಫೈನಲಿ ಮನೆಗೆ ವಾಪಸ್ ಬಂದ್ವಿ. ಎಲ್ಲರೂ ಹೊರಟ್ರು. ಸಂಜೆ ಅವರೇ ಬನ್ರಿ ಒಂದು ನಿಮಿಷ. ಫೈನಲಿ ಸಂಜೆ ಅವ್ರ ಬರ್ಡೇ ಮುಗೀತು. ಸಂಜೆ ಅವ್ರ ಬರ್ಡೇ ಪ್ಲಾನ್ಸ್ ಬೇರೆ ಬೇರೆ ಇತ್ತು, ಬಟ್ ಅವ್ರದ್ದು ಪರ್ಸನಲ್ ಪ್ಲಾನ್ಸ್ ಎಲ್ಲ ಇತ್ತು, ಅದರಿಂದ ಸ್ವಲ್ಪ ಮೇಲೆ ಕೆಳಗಾಯ್ತು. ಬಟ್ ಎನಿವೇಸ್ ಹ್ಯಾಪಿ ಬರ್ಡೇ ಸಂಜೆ ಅವರೇ. ಥ್ಯಾಂಕ್ ಯು. ಹಿಂಗೆ ಖುಷಿಯಾಗಿ ನಗ್ನಗ್ತಾ ಇರಿ, ಹಿಂಗೆ ಹ್ಯಾಪಿ ಆಗಿರಿ, ಒಳ್ಳೇದಾಗ್ಲಿ. ಇನ್ನು 2 ದಿನ ಲೀವಲ್ಲಿ ಬೇರೆ ಇದ್ದೀರಾ, ಫುಲ್ ಮಜಾ ಮಾಡ್ಕೊಂಬನ್ನಿ. ಟೇಕ್ ಕೇರ್, ಬೈ ಬೈ, ಎಂಜಾಯ್. ನಾವು ಹೇಳೋದಿದ್ಯಾ? ಏನಿಲ್ಲ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಬ್ಯಾಚುಲರ್ ಬರ್ತ್ಡೇ ಚೆನ್ನಾಗಿತ್ತು, ಖುಷಿ ಆಯ್ತು. ಎಲ್ಲಿ ಬ್ಯಾಚುಲರ್ ಬರ್ಡೇಗೆ ನನ್ನ ಮಗನೇ 8 ಗಂಟೆಗೆ ಬಂದಿದ್ಯಾ? 4 ಗಂಟೆಗೆ ಬರೋದು. ಸ್ವಲ್ಪ ಲೇಟ್ ಆಯ್ತು. ಬ್ಯಾಚುಲರ್ ಬರ್ಡೇ ಖುಷಿನೇ ಇಲ್ಲ ಈ ನನ್ನ ಮಗನಿಗೆ. ಸಾರಿ. ಇಟ್ಸ್ ಓಕೆ ಗೈಸ್, ಬರ್ಡೇ ಪಾಪ ಅವ್ನಿಗೆ ಬೇರೆ ವಿಶಸ್ ಕೆಲಸಗಳಿರ್ತವೆ. ನಾವು ನಮ್ಮ ಕಡೆ ಏನಾಗುತ್ತೆ ಎಲ್ಲ ಟ್ರೈ ಮಾಡಿದ್ವಿ. ಗೈಸ್ ಒಂದ್ಸರಿ ಲಾಸ್ಟ್ ಹ್ಯಾಪಿ ಬರ್ಡೇ ಹೇಳ್ಬಿಡ್ರಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬಾಯ್ ಹೇಳ್ಬಿಡು ವ್ಲಾಗ್ಗೆ. ಕೈ ನೋಡಿ ಬ್ರೋ, ಮಿಂಚ್ತಾ ಇರೋದು. ನೋಡಿ ಗೈಸ್, ಇಲ್ಲಿ ಮಿಂಚ್ತಾ ಇದೆ, ಇದು ಮಿಂಚ್ತಾ ಇದೆ, ಕತ್ತು ಮಿಂಚ್ತಾ ಇದೆ, ಮೇಲಿಂದ ಕೆಳಗೆಲ್ಲ ಮಿಂಚ್ತಾ ಇದೆ. ಕ್ಷಣ ಕ್ಷಣ ಇಲ್ಲೇ